ಇಲ್ಲಿಗೆ ದಯಮಾಡಿಸಿರುವ ಸಮಸ್ತರಿಗೂ ಸುಸ್ವಾಗತವನ್ನು ಬಯಸುತ್ತೇವೆ. ಮಹನೀಯರೇ ಮತ್ತು ಮಹಿಳೆಯರೇ, ಪ್ರತಿ ವರ್ಷದಂತೆ ಈ ಬಾರಿಯೂ ನಮ್ಮ ಆರ್ಕೆ ಓಪನ್ ಸರ್ಕ್ಯೂಟ್ ರ್ಯಾಲಿಗೆ ದೇಶದ ನಾನಾ ಭಾಗಗಳಿಂದ ಬಂದಿರುವ 30ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಕಳೆದ ವರ್ಷ ಇದೇ ರ್ಯಾಲಿಯಲ್ಲಿ ಮೊದಲನೇ ಬಹುಮಾನ ಪಡೆದ ಶ್ರೀ ಗೋಪಿನಾಥ್ ಅವರು ಹಾಗೂ ಅವರ ಮಾರ್ಗದರ್ಶಿ ಡಾಕ್ಟರ್ ರವಿಪ್ರಕಾಶ್ ಅವರು ಇದ್ದಾರೆ. ಈಗ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಶ್ರೀ ಚಂದೂಲಾಲ್ ಅವರು ಫ್ಲಾಗ್ ಆಫ್ ಮಾಡಲು ತಯಾರಾಗಿ ನಿಂತಿದ್ದಾರೆ. ಎಲ್ಲ ಸ್ಪರ್ಧಿಗಳಲ್ಲೂ ವಿಶೇಷ ಉತ್ಸಾಹ, ಪ್ರತಿಯೊಬ್ಬರಿಗೂ ತಾವೇ ಗೆಲ್ಲುವೆಂಬ ಆತ್ಮವಿಶ್ವಾಸ. ಸೋಲು ಗೆಲುವಿಗಿಂತ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳುವ ಅಭಿಲಾಷೆಯೇ ಒಂದು ರೀತಿ ಚೆನ್ನ. ನೋಡಿ ನೋಡಿ, ಸ್ಪರ್ಧೆ ಪ್ರಾರಂಭವಾಯಿತು. ಗೋಪಿನಾಥ್ ರವರ ಕಾರು ಹೊರಟಿತು. ಅದರ ಹಿಂದೆ 14ನೇ ನಂಬರ್ ಕಾರು ಶ್ರೀ ವರದರಾಜ್ ಅವರು.
ವೆರಿ ಗುಡ್ ಗೋಪಿ. ಕಂಗ್ರಾಚುಲೇಷನ್. ಪ್ರತಿ ಬಾರಿಯಂತೆ ಈ ರ್ಯಾಲಿಯಲ್ಲೂ ತಮ್ಮ ಸ್ವಸಾಮರ್ಥ್ಯದಿಂದ ಶ್ರೀ ಗೋಪಿನಾಥ್ ಮೊದಲ ಸ್ಥಾನವನ್ನು ಗಳಿಸಿದ್ದಾರೆ. ಅವರ ಮಾರ್ಗದರ್ಶಿ ಹಾಗೂ ಸಹಚಾಲಕ ಡಾಕ್ಟರ್ ರವಿಪ್ರಕಾಶ್ ಮತ್ತು ಗೋಪಿನಾಥ್ ಈಗ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸುತ್ತಾರೆ. ಐ ಆಮ್ ವೆರಿ ಸಾರಿ ಮಿಸ್ಟರ್ ಜಗನ್ನಾಥ್. ನಿಮ್ ಹೆಂಡತಿ ಅಷ್ಟು ಚೆನ್ನಾಗಿ ಕಾರ್ ಡ್ರೈವ್ ಮಾಡ್ತಿದ್ದವರು ಕಾರ್ ಆಕ್ಸಿಡೆಂಟ್ ನಲ್ಲಿ ಹೋಗ್ಬಿಟ್ರು ಅಂತಂದ್ರೆ ನಂಬಕ್ಕೆ ಆಗ್ತಿಲ್ಲ. ನಿಮಗೆ ಯಾವ ರೀತಿ ಸಮಾಧಾನ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಆ ದೇವರೇ ನಿಮಗೆ ದುಃಖ ತಡ್ಕೊಳ್ಳೋ ಶಕ್ತಿ ಕೊಡ್ಬೇಕು. ಕಮಲಾ ರಾತ್ರಿ ಅಷ್ಟೊತ್ನಲ್ಲಿ ಮಳೇಲಿ ಯಾಕೆ ಒಬ್ರೇ ಡ್ರೈವ್ ಮಾಡ್ಕೊಂಡು ಹೋದ್ರು? ನೀವು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡೋ ಸ್ಥಿತಿಲಿ ಅವರಿಲ್ಲ. ನಡಿಯಪ್ಪ. ರಾಮಯ್ಯ, ಜಗನ್ನಾಥ್ ರಾಯರ್ ಮಗ ಗೋಪಿ ಇಲ್ಲಿ ಕಾಣಿಸ್ತಾ ಇಲ್ಲ. ಹಾಯ್, ಹಲೋ ಸುಜಾತ. ಹಾಯ್ ಗೋಪಿ, ಹೇಗಿತ್ತು ರ್ಯಾಲಿ? ತುಂಬಾ ಥ್ರಿಲ್ ಆಗಿತ್ತು. ಈ ಸಲನು ನಾನೇ ಫಸ್ಟ್. ಕಂಗ್ರಾಟ್ಸ್. ನೀನು ಜೊತೆನಲ್ಲಿ ಇದ್ದಿದ್ರೆ ಬಹಳ ಚೆನ್ನಾಗಿತ್ತು ಕಣೆ ಮರಿ. ಚೆನ್ನಾಗಿರ್ಲಿ. ಇನ್ನೂ ಮಾತ್ನಲ್ಲೇ ಕಾಲ ಕಳೀತಿರ್ತಿರೋ ಅಥವಾ ಬರ್ತಿರೋ? ಈಗ ಟೈಮ್ ಎಷ್ಟು? 6:30. ಕರೆಕ್ಟ್ ಆಗಿ 8 ಗಂಟೆ ನಿನ್ ರೂಮ್ ನಲ್ಲಿ ಇರ್ತೀನಿ, ಸರಿನಾ? ಪ್ಲೀಸ್, ನಿಮ್ಗೆ ಕೈ ಮುಗಿತೀನಿ, ನಿಧಾನವಾಗಿ ಬನ್ನಿಪ್ಪ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಎಸ್, ಕಮ್ ಇನ್. ಸಾರಿ ಸರ್, ನೀವು ಬರೋದಕ್ಕೆ ಮುಂಚೆ ಮನೆಯಿಂದ ಟ್ರಂಕಲ್ ಬಂದಿತ್ತು, ಮೆಸೇಜ್ ಬರ್ದಿಟ್ಟು ಹೋಗಿದ್ದೆ, ಕೊಡೋದು ಮರ್ತ್ಬಿಟ್ಟಿದ್ದಾರೆ. ಸಾರಿ ಫಾರ್ ದ ಟ್ರಬಲ್. ಇಟ್ಸ್ ಆಲ್ ರೈಟ್. ಮದರ್ ಸೀರಿಯಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ.
ಇವಾಗ ಬಂದ್ಯಾ? ಹೌದಪ್ಪ. ಹೇಗಿದ್ದಾಳಪ್ಪ ಅಮ್ಮ? ಏನ್ ಜ್ವರನ? ಅಮ್ಮ ಎಲ್ಲಿ? ರೂಮ್ ನಲ್ಲಿದ್ದಾಳ? ಅಮ್ಮ ಅವಳಿಲ್ಲ. ಮತ್ತೆ ನರ್ಸಿಂಗ್ ಹೋಮ್ಗೆ ಸೇರಿಸಿದ್ದೀರಾ? ಹೌದು. ನಡಿ ನಡಿ ಹೋಗೋಣ. ಯಾವ ನರ್ಸಿಂಗ್ ಹೋಮು? ಯಾವ ನರ್ಸಿಂಗ್ ಹೋಮ್ ಹೇಳ್ತೀನಿ ಬಾ. ಯಾಕಪ್ಪ ಕಾರ್ನ ಇಲ್ಲಿ ನಿಲ್ಲಿಸ್ದೆ? ಅಮ್ಮ ಇರೋದೆಲ್ಲಿ? ಅಮ್ಮ ಇಲ್ಲಿ ಅಂತ? ನನಗಿದು ಅರ್ಥ ಆಗ್ತಾ ಇಲ್ವೇ? ನನ್ನ ಕೈನಲ್ಲಿ ಇದು ನಂಬೋದಕ್ಕೆ ಆಗ್ತಾ ಇಲ್ಲ. ಏನಾಗಿತ್ತಪ್ಪ ಅಮ್ಮನಿಗೆ? ಯಾಕೆ ನಾನು ಬರೋಷ್ಟೆಲ್ಲ ಮಣ್ಣಲ್ಲಿ ಮುಚ್ಚಿಟ್ಬಿಟ್ರೆ ಅವಳನ್ನ? ಅವಳ ಮುಖ ಕೂಡ ನೋಡಕ್ಕಾಗ್ಲಿಲ್ವೇ ನನ್ನ ಕೈನಲ್ಲಿ? ಯಾಕೆ ಹೀಗೆ ಮಾಡಿದ್ರಿ? ಸಂದರ್ಭ ಆಗಿತ್ತಪ್ಪ, ಸಮಾಧಾನ ಮಾಡ್ಕೋ. ಸಮಾಧಾನ ಅಲ್ಲ, ನಾನಿಂದ ಹೋಗುವಾಗ ಚೆನ್ನಾಗಿದ್ದಲ್ಲ ಮಾವ. ಹೌದಪ್ಪ, ಹೌದು. ಈಗ ಮನೆಗೆ ನಡಿ, ನಾನೆಲ್ಲ ಹೇಳ್ತೀನಿ, ಬಾ. ಸಾಯೋಂಥ ವಯಸ್ಸಾವಳ್ದು ಹೀಗಿದ್ದಕ್ಕಿದ್ದ ಹಾಗೆ ಹೋಗ್ಬಿಟ್ಲು ಅಂತ ಹೇಳಿದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ. ನನಗೆ ಡ್ರೈವಿಂಗ್ ಹೇಳ್ಕೊಟ್ಟಿದ್ದೆ ನಮ್ಮಮ್ಮ. ಈಗ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ಲು ಅಂತ ಹೇಳಿದ್ರೆ ಅದೇನಪ್ಪ ವಿಧಿ. ಕಾಲ ಮುಗಿದ ಮೇಲೆ ಒಂದು ಸಣ್ಣ ನೆಪ ಸಿಕ್ಕಿದ್ರು ಸಾಕು, ಹೋಗೋದೆ. ನಾವು ಪಡ್ಕೊಂಬಂದಿದ್ದೇ ಅಷ್ಟು. ಭೂಮಿ ಋಣ ಮುಗಿದ ಮೇಲೆ ಯಾರು ಯಾವ ಕ್ಷಣದಲ್ಲಾದ್ರೂ ಹೋಗ್ಬೋದು. ಗೋಪಿ, ಸಮಾಧಾನ ಮಾಡ್ಕೊಪ್ಪ, ಸಮಾಧಾನ ಮಾಡ್ಕೊ. ನಿಮ್ಮಪ್ಪನಿಗೆ ನೀನೇ ತಾನೇ ಧೈರ್ಯ. ಹೀಗೆ ನೀನು ಅಳ್ತಾ ಕೂತ್ರೆ ನಿಮ್ಮಪ್ಪ ತುಂಬಾ ಜರ್ದು ಹೋಗ್ತಾನಪ್ಪ, ತುಂಬಾ ಜರ್ದು ಹೋಗ್ತಾನೆ. ಬನ್ನಿ ಬೇಗ. ಎಲ್ಲಿ ಹೋಗ್ತಾ ಇದ್ದೀರಾ? ಕಮಲಾ ಎಸ್ಟೇಟ್ ಹೋಗ್ತಾ ಇದ್ದೀನಿ. ಪಾದಯಾತ್ರೆ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದೀರಾ? ಕಮಲಾ ಎಸ್ಟೇಟ್ ಇಲ್ಲಿಂದ 6 ಮೈಲಿ ದೂರ ಇದೆ. ಏನ್ ಮಾಡ್ಲಿ, ನಾನು ಅಲ್ಲಿ ಹೋಗಿ ಸೇರ್ಲೇಬೇಕಲ್ಲ. ಬನ್ನಿ, ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ಸ್, ತುಂಬಾ ಉಪಕಾರ ಆಯ್ತು. ರೀ ಇಳಿರಿ ಕೆಳಗೆ. ಏನು
ನನ್ಗೆ ನಿಮ್ಮ ಡ್ರೈವರ್ ಅಂತ ತಿಳ್ಕೊಂಡ್ರಾ? ಅಲ್ಲಿ ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಓಹೋ ಥ್ಯಾಂಕ್ಸ್. ನಿಮ್ಮ ಹೆಸರು? ಜಗನ್ನಾಥ್ ಅಂತ. ಪರವಾಗಿಲ್ವೇ, ಹೆಸರು ಚೆನ್ನಾಗಿದೆ. ನಿಮಗೆ ಚಳಿ ಆಗಲ್ವಾ? ಸ್ವಲ್ಪ ಆಗುತ್ತೆ. ಓ ಸ್ವಲ್ಪ. ಕೂತಿ ಒಂದು ಮಫ್ಲರ್ ಸುತ್ಕೊಂಡು ಬರಬಾರ್ದು? ಐ ಡೋಂಟ್ ಲೈಕ್ ಸೈಲೆಂಟ್ ರಿಯಾಕ್ಷನ್ಸ್. ನನ್ನ ಪಕ್ಕದಲ್ಲಿ ಇರೋರು ಸಲೀಸಾಗಿ ಮಾತಾಡ್ಬೇಕು. ನಿಮ್ಗೆ ನಗಕ್ಕೂ ಬರುತ್ತೆ? ಇನ್ನೇನು ಅಳಬೇಕು ಅಂತೀರಾ? ಬಲೆ ಬಲೆ ಬಹಳ ಚೆನ್ನಾಗಿ ಮಾತಾಡ್ತೀರಾ. ನೀವು ಮಾತಾಡಕ್ ಬರಲ್ಲ ಅಂತ ತಿಳ್ಕೊಂಡಿದ್ದೆ. ಯಾಕ್ರಿ ಹಾಗೆ ನೋಡ್ತಾ ಇದ್ದೀರಾ? ಓ ಈಗ ಅರ್ಥವಾಯ್ತು. ಯಾರಪ್ಪ ಇದು ಬಡಬಡ ಅಂತ ಮಾತಾಡ್ತಾ ಇದ್ದಾಳೆ ಅಂತ ಆಶ್ಚರ್ಯನಾ? ಪ್ರಶ್ನೋತ್ತರಗಳೆಲ್ಲ ನೀವೇ ಹೇಳ್ತಾ ಇರುವಾಗ ನಾನು ಹೇಳೋದು ಏನಿದೆ? ಏನ್ ಮಾಡೋದು, ನನಗಿದೊಂದು ಅಭ್ಯಾಸ. ಯಾರಾದ್ರೂ ಸಿಗ್ಲಿ ಒಡಮಟ ಅಂತ ಮಾತಾಡೋದು, ಜಾಲಿಯಾಗಿರೋದು. ಒಳ್ಳೆ ಅಭ್ಯಾಸ. ಕಮಲ ಎಸ್ಟೇಟ್ ನಲ್ಲಿ ಯಾರು ನೋಡ್ಬೇಕು ನೀವು? ರಾಮಸ್ವಾಮಿಗಳನ್ನ. ರಾಮಸ್ವಾಮಿ? ಓಹೋ, ಆ ಮೀಸೆ, ಆ ಎಡಬಿಡಂಗಿ, ಆ ಮನುಷ್ಯನೇ. ಅವ್ರಿಗೆ ಯಾವಾಗ್ಲೂ ಮೂಗಿಂತದಲ್ಲೇ ಕೋಪ ಇರುತ್ತೆ. ಆ ಮನುಷ್ಯ ಹೇಗೆ ಗೊತ್ತು ನಿಮಗೆ? ಅವ್ರು ಗೊತ್ತಿಲ್ಲ ನನಗೆ. ಅವ್ರ ಮಗ ಮಹೇಶ ನನ್ನ ಕಾಲೇಜ್ ಮೇಟ್. ಮಹೇಶ? ಅಯ್ಯೋ, ಆ ಲೂಸು ನಿಮ್ ಫ್ರೆಂಡಾ? ನಿಲ್ಸಿ ಕಾರ್ನ. ಯಾಕೆ? ನಿಲ್ಸಿ ಕಾರ್ನ. ರೀ, ಯಾಕ್ರಿ? ನೀವು ಲೂಸ್ ಅಂತ ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ. ವಾಟ್? ಮಹೇಶ ನನ್ನ ಸ್ನೇಹಿತ. ನನ್ನ ಎದುರಿಗೆ ಅವನ್ನ ಲೂಸ್ ಅಂತಿಲ್ಲ. ಎಷ್ಟು ಧೈರ್ಯ ನಿಮಗೆ? ಮೊದಲು ಮ್ಯಾನರ್ಸ್ ಕಲ್ತ್ಕೊಡಿ. ಗುಡ್ ಬೈ. ಅಲ್ಲಿವರೆಗೂ ಹೊರಬೇಕು ಅಂತಿದ್ರೆ ಅದು ನಿಮ್ ಕರ್ಮ. ನಾನೇನ್ ಮಾಡ್ಲಿ? ನಮಸ್ಕಾರ. ನೀವು? ನನ್ನ ಹೆಸರು ಜಗನ್ನಾಥ ಅಂತ. ನಾನು ಮಹೇಶ್ನ ಸ್ನೇಹಿತ. ನೀವೇನಾ? ಹೌದು. ನಾನು ಅವ್ರ ತಂದೆ. ಆಹಾ. ಮಹೇಶ, ಮಹೇಶ ಬಂದೆಪ್ಪ, ಬಾರಯ್ಯ, ನೋಡುವ ಯಾರು ಬಂದಿದ್ದಾರೆ ಅಂತ. ಜಗನ್ನಾಥ? ಯಾವಾಗ ಬಂದೆ? ಈಗ ತಾನೇ ಬಂದೆ. ಅಪ್ಪ, ನನ್ನ ಸ್ನೇಹಿತ ಜಗನ್ನಾಥ ಅಂತ ಹೇಳ್ತಲ್ಲ, ಇವನೇ. ನಿನಗಿಂತ ಮೊದಲೇ ನೋಡ್ದೆ ಕಣಯ್ಯ, ನಿಮ್ಮ ಅಪ್ಪ ಅಂತ ಹೇಳ್ಕೊಂಡೆ. ಹಾ, ನಡೀರಿ ನಡೀರಿ, ಬಾ. ಕೇಳೋದನ್ನೇ ಮರ್ತಿದೆ. ಅಲ್ಲ ಕಣಯ್ಯ ದೊಡ್ಡ ಮನುಷ್ಯ, ಬರೋದ್ ಬಂದೆ. ಒಂದ್ ಕಾಗ್ದ ಹಾಕ್ಬಾರ್ದಾಗಿತ್ತ? ಬಸ್ ಸ್ಟ್ಯಾಂಡ್ಗೆ ನಾನೇ ಕಾರ್ ತರ್ತಿದ್ದೆ. 6 ಮೈಲಿ ದೂರ ಇದೆಯಲ್ಲ, ಹೋಲ್ಡ್ ಆನ್ ಸೂಟ್ ಕೇಸ್ನು ಹೊತ್ಕೊಂಡು ನಡ್ಕೊಂಬಂದ್ರ? 3-4 ಮೈಲಿ ಜೀಪ್ ನಲ್ಲಿ ಬಂದೆ, ಆಮೇಲೆ ನಡ್ಕೊಂಡ್ ಬಂದೆ. 3-4 ಮೈಲಿ ಜೀಪ್ ನಲ್ಲಿ ಬಂದ್ಯಾ? ಯಾರ್ ಜೀಪ್ ಅದು? ಯಾರ್ದೋ ಗೊತ್ತಿಲ್ಲಪ್ಪ. ನಾನು ಬಸ್ ಹಿಡಿದು ಬರ್ತಾ ಇರ್ಬೇಕಾದ್ರೆ ಒಂದು ಹುಡುಗಿ ಜೀಪ್ ನಲ್ಲಿ ಬರ್ತಾ ಇತ್ತು. ಡ್ರಾಪ್ ಕೊಡ್ತೀನಿ ಬನ್ನಿ ಅಂದ್ಲು. ಸರಿ, ನಾನು ಜೀಪ್ ಹತ್ತಿ ಕೂತ್ಕೊಂಡೆ. ಆ ಹುಡುಗಿ ದಾರಿ ಉದ್ದಕ್ಕೂ ಬಡಬಡ ಅಂತ ಮಾತಾಡ್ತಾನೆ ಇದ್ಲು. ಸರಿ, ಕಮಲಾ ಎಸ್ಟೇಟ್ ನಲ್ಲಿ ನೀವು ಯಾರು ನೋಡ್ಬೇಕಾಗಿತ್ತು ಅಂತ ಆ ಹುಡುಗಿ ಕೇಳಿದ್ಲು. ನಾನು ಹೀಗೆ ರಾಮಸ್ವಾಮಿಗಳನ್ನ ಅಂತ ಹೇಳಿದೆ. ಯಾರು? ಮೀಸಾ ರಾಮಸ್ವಾಮಿನ? ಅಯ್ಯ, ಮನುಷ್ಯನಿಗೆ ಕೋಪ ಅನ್ನೋದು ಮೂಗನ್ ತುದಿನಲ್ಲೇ ಇರುತ್ತೆ, ಶುದ್ಧ ಎಡಬಿಡಂಗಿ ಎಂದ್ಲು. ನನ್ನನ್ನ ಎಡಬಿಡಂಗಿ ಅಂದ್ಲು? ಹೌದು ಸರ್, ನಿಮ್ಮನ್ನ ಎಡಬಿಡಂಗಿ ಎಂದ್ಲು. ಮಹೇಶಿನ ಶುದ್ಧ ಲೂಸು ಅಂದ್ಲು. ಏನು? ನನ್ನ ಲೂಸು ಅನ್ಲ? ಹೌದಯ್ಯ ಅಂತೀನಿ. ನಾನು ಅನ್ಕೋತೀನಿ ಪಾಪ ಹುಡುಗಿಗೆ ಸ್ವಲ್ಪ ಬುದ್ಧಿ ನೆಟ್ಟಿಗಿಲ್ಲ ಅಂತ ಕಾಣುತ್ತೆ. ಒಂಥರ ಕ್ರಾಕ್ ಹಾಗೆ ಮಾತಾಡ್ತಾ ಇದ್ಲು. ಬಿಸಿ ಬಿಸಿಯಾಗಿ ಇಡ್ಲಿ ಹಾಕ್ಲಾ? ಬೇಡಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನ್ ಯಾರು ಅಂತನಾ? ನನ್ನ ಹೆಸರು ಕಮಲ, ರಾಮಸ್ವಾಮಿಯವರ ಮಗಳು, ಮಹೇಶ್ವರ.
ನನಗೆ ಗೊತ್ತಾಗಿಲ್ಲ. ಐ ಆಮ್ ಸಾರಿ. ನಾನು ನಿಮಗೆ ಎಲ್ಲೋ ತಲೆ ಕೆಟ್ಟಿರಬಹುದು, ಶುದ್ಧ ಕ್ರ್ಯಾಕ್ ಅಂತೆಲ್ಲ ಹೇಳ್ಬಿಟ್ಟೆ. ಸರ್, ಇವರೇ ಸರ್ ನನ್ನ ಜೀಪ್ನಲ್ಲಿ ಕರ್ಕೊಂಡ್ ಬಿಟ್ಟಿದ್ದು. ನಿಮ್ಮನ್ನ ಮೀಸೆ ರಾಮಸ್ವಾಮಿ, ಎಡಬಿಡಂಗಿ, ಇವನು ಶುದ್ಧ ಲೂಸ್ ಅಂತ ಹೇಳಿದ್ದಿವ್ರೆ. ನೀನು ನನ್ನ ಲೂಸ್ ಅಂದ್ಯಾ? ನೋಡ್ದನಪ್ಪ ತಮಾಷಿನ. ಅಣ್ಣ ಅಣ್ಣ, ನೀನು ಲೂಸ್ ಅಂದಾಗ ಇವ್ರ ಮುಖ ನೋಡ್ಬೇಕಾಗಿತ್ತು. ಕೋಪಕ್ಕೆ ಮೂಗೆಲ್ಲ ಕೆಂಪುಗಾಗೋಯ್ತು. ಎಲ್ಲಿ ಹೊಡೆದು ಬಿಡ್ತಾರೋ ಅಂತ ಹೆದ್ರ ಬಿಟ್ಟಿದ್ದೆ. ಇವಳು ಯಾವಾಗ್ಲೂ ಹೀಗೇನೆ, ಎಲ್ಲರ ಜೊತೆನೂ ಹೀಗೆ ಹುಡುಗಾಟ ಆಡ್ತಾ ಇರ್ತಾಳೆ. ಇವತ್ತು ಜುಲೈ 7 ಅಲ್ವಾ? ನಿನ್ ಬರ್ತ್ಡೇ ಅಲ್ವೇನೆಯಾ? ಹೌದು ಸರ್, ಇವತ್ತು ನಾನು ಹುಟ್ಟಿದ ದಿವಸ. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದಿರ್ಲಿ ಹಾಕ್ಲಾ? ಹಾಕಿ. ಏನೇ ಇಷ್ಟೊಂದು ಜನದ ಗುಂಪು? ಏನ್ ಸ್ಟ್ರೈಕಾ? ಅದೇ ನನಗೂ ಅರ್ಥವಾಗ್ತಾ ಇಲ್ಲ. ಯಾಕ್ರಪ್ಪ ಹೀಗೆ ಗುಂಪು ಕಟ್ಕೊಂಡು ನಿಂತಿದ್ದೀರಾ? ಹೊಸ ಮ್ಯಾನೇಜರ್ ಬರ್ತಾರಂತ ತಿಳಿತು, ಅದಕ್ಕೆ ನೋಡಕ್ಕೋಸ್ಕರ ನಿಂತಿದ್ದೀವಿ. ಇವರೇ ಹೊಸ ಮ್ಯಾನೇಜರ್. ಹೊಸ ಮ್ಯಾನೇಜರ್ಗೆ ಸ್ವಾಗತ. ಏನಪ್ಪ ಇದು? ಏನು ಹೊಸದಾಗಿ ಬರೋ ಮ್ಯಾನೇಜರ್ಗಳಿಗೆ ಇದೇ ತರ ಸ್ವಾಗತನ? ನನಗೇನು ಗೊತ್ತಿಲ್ಲಪ್ಪ, ನನಗೆ ಆಶ್ಚರ್ಯವಾಗಿದೆ. ಶ್ರೀನಿವಾಸ, ಯಾರ್ದಪ್ಪ ಈ ಏರ್ಪಾಡೆಲ್ಲ? ತಳ್ರ. ಯಾಕೆ ಸವಾರಿಸ್ಬಿಟ್ರಿ? ನೀವು ಅಡಿಗೆ ಕೆಲಸ ಮಾಡಕ್ ಬಂದಿದ್ದೀರಾ ಇಲ್ಲ ಮ್ಯಾನೇಜರ್ ಕೆಲಸ ಮಾಡಕ್ ಬಂದಿದ್ದೀರಾ? ನನಗೆ ಚಿಕ್ಕ ಹುಡುಗನಿಂದ ಅಡಿಗೆ ಮಾಡಿ ಅಭ್ಯಾಸ ಇದೆ. ಮೇಲೆ ಕಾಲೇಜ್ ಡೇಸ್ ಅಲ್ಲಿ ಕೂಡ ನೀವು ಕಾಲೇಜ್ ನಲ್ಲಿ ಇದ್ದಾಗ ರೋಡ್ ನಲ್ಲಿ ಪಟ್ಟಿ ಹೊಡೆದಿರಬಹುದು. ಅದನ್ನ ಈಗ ಮಾಡೋ ಗೊಜ್ಜಿಲ್ಲ. ಈಗ ಮರ್ಯಾದೆಗೆ ನೀವು ಊಟಕ್ಕೆ ಬರ್ತೀರಾ ಇಲ್ಲ ಡೈನಿಂಗ್ ಹಾಲ್ ಶಿಫ್ಟ್ ಮಾಡ್ಲಾ? ಬೇಡಿ ಬೇಡಿ, ನೀವು ಮನಸ್ಸು ಮಾಡಿದ್ರೆ ಡೈನಿಂಗ್ ಹಾಲ್ ಏನು ಇಡೀ ಮನೇನ ಇಲ್ಲಿ ಹೊತ್ಕೊಂಡ್ ಬರಬಲ್ರಿ ಅನ್ನೋ ಶಕ್ತಿ ನಿಮಗೆ ಅಂತ ನನಗೆ ಗೊತ್ತಿದೆ. ಬರ್ತೀನಿ. ತುಂಬಾ ಥ್ಯಾಂಕ್ಸ್. ನೀವು ಕಾಲೇಜ್ ಡೇಸ್ ನಲ್ಲಿ ಪಲ್ಟಿ ಹೊಡೆದಿರಬಹುದು, ಆದ್ರೆ ಅದನ್ನ ಇಲ್ಲೂ ಹೊಡೆಯೋ ಗೋಜಿಲ್ಲ. ಒಳ್ಳೆ ಮಾತಲ್ಲಿ ಬರ್ತೀರಾ ಇಲ್ಲ ಡೈನಿಂಗ್ ಹಾಲ್ ಇಲ್ಲಿ ತಂದು ಬಿಡ್ಲಾ ಅಂತ ಹೇಳ್ತಾರೆ. ನಾನೇ ಹೇಳಿ ಕಳಿಸ್ತೆ ಕಣೆ ಆ ಕಮಲು ಕೈಲಿ. ಅವನಿಗೆ ಅಡಿಗೆ ಕೆಲಸ ಅಂದ್ರೆ ತುಂಬಾ ಇಷ್ಟ. ಒಲೆ ಹಚ್ಚಕ್ ಮುಂಚೆ ಇಲ್ಲಿಗೆ ಊಟಕ್ಕೆ ಕರ್ಕೊಂಡ್ ಬಾ ಅಂತ. ಅವ್ರು ಹಾಗೆ ಹೇಳಿಲ್ವೇ? ಒಳ್ಳೆ ಯುದ್ಧಕ್ಕೆ ಬರೋರು ಹಾಗೆ ಬಂದ್ರು. ಅವಳು ಮಾತೇ ಹಾಗೆ. ಎಲ್ಲರಲ್ಲೂ ಪ್ರೀತಿ ಸಲಿಗೆ, ಸದಾ ನಗ್ನಗ್ತಾ ಅವಳ ಮನ್ಸಲ್ಲಿರೋ ಕೊರಗನ್ನ ಮರೆಯೋ ಪ್ರಯತ್ನ ಪಡ್ತಾಳೆ. ಏನಂದ್ರೆ ಅವರು ಕೊರಗ? ಹೌದಯ್ಯ, ಅದು ಕೊರಗು ಅಂತ ಹೇಳು ಇಲ್ಲ ಕಾಂಪ್ಲೆಕ್ಸ್ ಅಂತ ಹೇಳೋ ನಂಗೊಂದು ಗೊತ್ತಾಗ್ತಾ ಇಲ್ಲ. ನಮ್ ತಾಯಿ ಮನೆ ಕಡೆ ಬಣ್ಣ ಎಲ್ರದು ಕೆಂಪು, ಇವಳೆ ಸ್ವಲ್ಪ ಕಪ್ಪು. ನಮ್ಮ ಅಜ್ಜಿ ಇದ್ದಾಗ ಇವಳನ್ನ ಕರ್ಕಿ ಕರ್ಕಿ ಅಂತ ತಮಾಷೆ ಮಾಡ್ತಾ ಇದ್ರು. ಅದು ಅವಳ ಮನಸ್ಸಲ್ಲಿ ಇನ್ನೂ ಉಳಿದೋಗಿದೆ. ಮಹೇಶ, ಪುರಂದರದಾಸರು ಹೇಳಿದ್ದಾರೆ, ಕಾಳಿಂದ ನದಿಯು ಕಪ್ಪು, ಕಾಮಿನಿಯರ ಕರಿಮಣಿ ಸರವು ಕಪ್ಪು, ಅಂಗನೆ ಕೇಳು ಮೂರು ಲೋಕದಿ ನಮ್ಮ ಪುರಂದರ ವಿಠಲನ ಮೂರುತಿಯು ಕಪ್ಪು ಅಂತ. ಕಪ್ಪು ಎನ್ನಲಿ ಬೇಡವೋ ಶ್ರೀಹರಿಯನ್ನು ಕಪ್ಪು ಎನ್ನಲಿ ಬೇಡವೋ? ಯಾಕೆ ಪಾಪ ಅವ್ರ ಮನಸ್ಸಿಗೆ ಇಷ್ಟೊಂದು ಹಚ್ಕೊಂಡ್ಬಿಟ್ರು? ಜಗನ್ನಾಥ, ಇದನ್ನ ಅವಳಿಗೆ ಹೇಳ್ಬೇಕಯ್ಯ. ಹೇಳಲೇಬೇಕು. ಹಲೋ. ಓಹೋ, ಏನು ಒಬ್ಬರೇ ವನವಿಹಾರ ನಡೆಸ್ತಾ ಇದ್ದೀರಲ್ಲ? ವನವಿಹಾರ ಏನಲ್ಲ, ಗಿಡ ಎಲ್ಲ ಬಹಳ ಸೊಂಪಾಗಿ ಬೆಳೆದಿವೆ. ಹೀಗೆ ವ್ಯವಸಾಯ ಮಾಡ್ತಾ ಇದ್ರು ಹೂವ ಇನ್ನೂ ಹೆಚ್ಚಾಗಿ ಬರ್ತಾ ಇರುತ್ತೆ, ನೋಡೋದಕ್ಕೆ ಬಹಳ ಸೊಗಸಾಗಿರುತ್ತೆ ಅಂತ. ನೀವೊಬ್ಬರೇ ಇದ್ದೀರಲ್ಲ, ಬೇಜಾರಾಗುತ್ತೆ ಅಂತ ಈ ಟೇಪ್ ರೆಕಾರ್ಡ್ ತಂದೆ. ಓಹೋ, ಥ್ಯಾಂಕ್ಸ್. ನಿಮಗ್ ಮಾತಂತೂ ಬೇಕಿಲ್ಲ. ಸಂಗೀತಲಾದ್ರೂ ಇಂಟ್ರೆಸ್ಟ್ ಇದೆಯೋ ಇಲ್ವೋ? ಅಯ್ಯೋ, ಬೇಕಾದಷ್ಟಿದೆ. ನಾನೊಂದು ಹಾಡ್ಲಾ? ಹಾಡಿ. ಈಗ ಬೇಡ, ಇನ್ನೊಂದ್ಸಲಿ ಪ್ರೋಗ್ರಾಮ್ ಮಾಡೋಣ. ಈಗ ನೀವು ಟೇಪ್ ರೆಕಾರ್ಡ್ ಹಾಕೊಂಡ್ ಕೇಳಿ, ನಾನ್ ಬರ್ಲಾ? ಸಾಲಿಗ್ರಾಮವೇ ಕಪ್ಪು, ಸರಸಿಜೋದ್ಭವ ಕಪ್ಪು, ಕಾಮಿನಿಯರ ಕರಿಮಣಿ ಸರವೇ ಕಪ್ಪು, ಅಂಗನ
ಪುರಂದರ ವಿಠಲನ ಮೂರುತಿ ಕಪ್ಪು ಕಪ್ಪು ಏನಲು ಬೇಡವೋ. ಹೇಗೆ ಸರಿನಾ? ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರು? ನಾನು ಅಂದ್ರೆ ಅದೇ ನಿಮ್ಮ ಕಪ್ಪು ಏನಲ್ಲೇ ಬೇಡವೋ. ಎಂಥ ಒಳ್ಳೆ ಶಾರೀರ ನಿಮ್ದು, ಎಷ್ಟು ಸೊಗಸಾಗಿ ಹಾಡ್ತೀರಾ. ಅಂತೂ ನನ್ನ ಹಾಡನ್ನು ಕದ್ದು ಬಿಟ್ರಿ ನೀವು. ಕೆಲವರು ಹಾಡನ್ನು ಕದೀತಾರೆ, ಕೆಲವರು ಮನಸ್ಸನ್ನು ಕದೀತಾರೆ. ಅದ್ ಸರಿ, ಯಾಕೆ ಫೋನ್ ಮಾಡಿತ್ತು? ಸಾಲಿಗ್ರಾಮ ಕಪ್ಪು, ಪುರಂದರ ವಿಠಲನ ಮೂರ್ತಿ ಕಪ್ಪು ಅಂತ ಹೇಳಿ ಹೊಗಳ್ತಾ ಇದ್ರಲ್ಲ, ನನ್ನಲ್ಲಿ ಏನ್ ಅಂಥ ವಿಶೇಷವಾದ ಗುಣ ಕಂಡ್ರಿ? ಆ ಕಪ್ನಲ್ಲಿರೋ ಒಳ್ಳೆ ಗುಣ ನಿರಾಡಂಬರವಾದ ಮನಸ್ಸು. ಕಣ್ಣ ಕಾಣಿಸ್ತಿರೋ ಮನಸ್ಸು ಹೀಗೆ ಇದೆ ಅಂತ ಹ್ಯಾಕ್ ಕಂಡು ಹಿಡಿದ್ರಿ ನೀವು? ಕಣ್ಣೇ ಮನಸ್ಸಿನ ಕನ್ನಡಿ ಅಂತಾರೆ. ಸ್ವಲ್ಪ ಹೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಾಕು, ಹೃದಯದ ಅಂತರಾಳನೆ ಅಳಿಬಹುದು. ಥ್ಯಾಂಕ್ ಯು ಫಾರ್ ದಿ ಕಾಂಪ್ಲಿಮೆಂಟ್ಸ್. ವೆಲ್ಕಮ್. ಮಿಸ್ಟರ್ ರೀ, ಹಲೋ. ಓ, ಇಲ್ಲಿದ್ದೀರಾ? ಎಷ್ಟೊತ್ತಾಯ್ತು ಬಂದು? ಈಗ ಬಂದೆ. ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ತಗೊಳ್ಳಿ. ಇದೇನು ಇನ್ವಿಟೇಷನ್? ಅಲ್ಲ, ತೆಗೆದು ನೋಡಿ ಗೊತ್ತಾಗುತ್ತೆ. ಯಾಕೆ ಕಣ್ಕಂಡ್ಬಿಟ್ಟು ನೋಡ್ತಾ ಇದ್ದೀರಾ? ಧೈರ್ಯವಾಗಿ ತಗೊಳ್ಳಿ, ಅನುಮಾನ ಪಡಬೇಡಿ. ಇಷ್ಟು ದೊಡ್ಡ ಕವರ್ ನಲ್ಲಿ ಸೀಕ್ರೆಟ್ ಲೆಟರ್ ಇರುತ್ತೆ. ಇಟ್ಸ್ ಅನ್ ಓಪನ್ ಕವರ್. ಕಣ್ಣೇ ಮನಸ್ಸಿನ ಕನ್ನಡಿ. ಸ್ವಲ್ಪ ಹೊತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಾಕು, ಹೃದಯದ ಅಂತರಾಳನೆ ಕಣ್ಣು ಹಿಡಿಬಹುದು ಅಂತ ಫೋನ್ನಲ್ಲೇನೋ ಹೇಳ್ಬಿಟ್ರಿ. ಎದುರು ಬಂದ್ರೆ ಸರಿಯಾಗಿ ಕತ್ತೆತ್ತಿ ನೋಡಕ್ಕೆ ಸಂಕೋಚ ಪಡೋ ನೀವು ಕಣ್ಣಲ್ಲಿ ಕಣ್ಣು ಹೇಗಿಟ್ಟು ನೋಡ್ತೀರಿ ಪಾಪ? ಅದಕ್ಕೆ ನಾನು ಕಣ್ಣುಗಳನ್ನ ನಿಮಗೆ ಕೊಟ್ಟಿದ್ದೀನಿ. ನಿಸ್ಸಂಕೋಚದಿಂದ ಧಾರಾಳವಾಗಿ ದಿನ ಎಲ್ಲ ನೋಡಿ ನನ್ನ ಮನಸ್ಸಿನಲ್ಲಿ ಏನಿದೆಯೋ ಹೇಳಿ. ಅಕ್ಕ. ಯಾಕೆ ನಿದ್ದೆ ಬರ್ಲಿಲ್ವಾ? ಇಲ್ಲಕ್ಕ, ಯಾಕೋ ಭಯ ಆಗ್ತಿದೆ. ಯಾಕೆ? ಗೋಪಿ 1.5 ಗಂಟೆಲಿ ಬರ್ತೀನಿ ಅಂತ ಫೋನ್ ಮಾಡಿದ್ರು. ಇಷ್ಟೊತ್ತಾದ್ರೂ ಇನ್ನೂ ಬರ್ಲಿಲ್ಲ. ಸ್ಪೀಡ್ ಆಗಿ ಬರುವಾಗೇನಾದ್ರು ಅವನ್ಗೆ ಆಕ್ಸಿಡೆಂಟ್ ಆಗಿರ್ಬೇಕು ಅಂತ ತಾನೆ ನಿನಗೆ ಯಾವಾಗ್ಲೂ ಕೆಟ್ಟ ಯೋಚನೆ. ಅವನು ಡ್ರೈವಿಂಗ್ ಅಲ್ಲಿ ಎಕ್ಸ್ಪರ್ಟು, ಅವನ್ಗೇನು ಆಗಿರಲ್ಲ. ಮತ್ ಯಾಕೆ ಇಷ್ಟೊತ್ತಾದ್ರೂ ಇನ್ನೂ ಬರ್ಲಿಲ್ಲ? ಈ ಪ್ರಶ್ನೆನ ನೀನ್ ಅವನ್ನೇ ಕೇಳು. ಅಕ್ಕ, ಅವ್ರ ಮನೆಗ್ ನಾನೀಗ ಫೋನ್ ಮಾಡ್ಲಾ? ಏನು ರಾತ್ರಿ 1.5 ಗಂಟೆ ಇಷ್ಟೊತ್ತಲ್ಲಿ ಗೋಪಿ ಇದಾನೆ ಅಂತ ಫೋನ್ ಮಾಡಿದ್ರೆ ನಿನಗ್ ತಲೆ ಕೆಟ್ಟಿದೆ ಅಂತಾರೆ. ಬೆಳಗ್ಗೆ ಹೋಗಿ ನಾನೇ ವಿಚಾರಿಸ್ಕೊಂಡ್ ಬರ್ತೀನಿ. ಬೆಚ್ಚಗ್ ಹೊದ್ಕೊಂಡು ಮಲ್ಕೊಮ್ಮ. ಜಗನ್ನಾಥ, ಶಾಪಿಂಗ್ಗೆ ಹೊತ್ತಾಯ್ತು, ಬಾರೆಯ ಬೇಗ. ಇತ್ತೀಚೆಗೆ ವಯಸ್ಸಾಗ್ತಾ ಆಗ್ತಾ ಅವ್ರ ಗಮನ ಅಲಂಕಾರದ ಕಡೆ ಹೆಚ್ಚಾಗ್ತಾ ಇದೆ. ಆಗಬೇಕಾದ್ದೆ. ಪ್ರಾಯಕ್ಕೆ ಬಂದ ಮಗ ಇದ್ದಾನೆ, ಯಾವುದಕ್ಕೇನಿದೆ ಕೊರತೆ ನನಗೆ? ಹೊಸ ಪ್ರಾಯ ಬರಬೇಕಾದ್ದೆ. ಅದು ಸರಿ, ಅವನಲ್ಲಿ ಇನ್ನ ಬರ್ಲಿಲ್ವಾ? ಏನಪ್ಪ ಸ್ವಾಮಿ, ಇಲ್ಲಿ ಬಾಯ್ಲಿ. ನಿಮ್ಮ ಅಮ್ಮ ನಿಮ್ಮ ಅಪ್ಪನಿಗೇನೋ ಹೇಳ್ತಾ ಇದ್ದಾಳೆ, ಸ್ವಲ್ಪ ಕೇಳು ಬಾ.
ನೋಡ್ದೇನೆ ಮಹೇಶ ಈ ವಿಚಿತ್ರನ? ನಮ್ಮಿಬ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಇದೆಯಾ? ಎಲ್ಲ ತದ್ರೂಪ್ ನಾನೇ ಅಲ್ಲ ಅಲ್ಲ ಅಲ್ಲಪ್ಪ. ಎಲ್ಲಿ ಹೊಂಚ್ಕೊಂಡ್ ನಿನ್ ತಲೆ ಮೀಸೆ ಎಲ್ಲ? ನೀನ್ ಎಲ್ಲಿಂದ ಹೊಂಚ್ಕೊಂಡ್ ಬಂದ್ಯಪ್ಪ ನಿನ್ ತಲೆ ಮೀಸೆ ಎಲ್ಲ? ಇವನು ಮನೆ ಕಾಯುವ ಎಲ್ಲ ನನ್ನ ಹಾಗೆ ಮಾತಾಡ್ತಾ ಇದ್ದಾನಲ್ಲ. ಅಯ್ಯೋ ಇವ್ ಮನೆ ಕಾಯುವ ಎಲ್ಲ ನನ್ನ ಥರನೇ ಮಾತಾಡ್ತಾ ಇದ್ದಾನಲ್ಲ ಅವನು. ಏನ್ರೇ ಇದು ವಿಚಿತ್ರ? ಸ್ವಲ್ಪನೂ ವ್ಯತ್ಯಾಸ ಇಲ್ಲ. ಹೇಳಿ, ಇದ್ರಲ್ಲಿ ಅಪ್ಪ ಯಾರು ಮಗ ಯಾರು ಅಂತ ನೀವೇ ಹೇಳಿ. ಅಲ್ಲೇ ಅಲ್ಲೇ ದೂರದಿಂದಾನೇ ನಿಂತ್ಕೊಂಡು ನೋಡಿ. ಯಾರಪ್ಪ ಮಗ ಅಂತ ನೀವೇ ಹೇಳಿ. ಹೌದು ಹೌದು, ಯಾರಪ್ಪ ಮಗ ಅಂತ ನೀವೇ ಹೇಳಿ. ಅಯ್ಯೋ ಅಯ್ಯೋಯ್ಯೋ, ಹೇಗಿದೆ ವೇಷ? ಥೇಟ್ ಅಪ್ಪ ಇದ್ದ ಹಾಗೆ ಇದೀನಲ್ಲ. ನನಗೆ ಒಂದಲ್ಲ ಒಂದ್ ದಿವಸ ಈ ವೇಷ ಹಾಕಿ ನಿನಗೆ ಅಪ್ಪನಿಗೆ ತೋರಿಸ್ಬೇಕು ಅಂತ ಆಸೆ ಐತಿ. ಇವತ್ತು ಆಸೆ ಮುಗಿದು ಹೋಯ್ತು. ಹೇಗಿದೆ? ತುಂಬಾ ಚೆನ್ನಾಯ್ತು. ನೀನ್ ತೃಪ್ತಿ ಪಟ್ರೆ ಮುಗಿದೋಯ್ತು. ನನಗೆ ಇನ್ನೇನಮ್ಮ ಇದೆ? ಹೌದೌದು. ಬಡವಾ, ನನಗೆ ತಮಾಷೆ ಮಾಡ್ತಿದ್ಯಾ? ಅಯ್ಯೋ, ನಿನಗೇನು ಮಾಡ್ತೀನಿ ನೋಡ್ತಾ ಇರು. ಅಯ್ಯೋ ಅಯ್ಯೋ ಅಮ್ಮ, ನೋಡಿ ಮತ್ತೆ ಅವನ್ನ. ನೀವು ನಗ್ತಾ ಇದ್ದೀರಾ? ನಿಮಗೆ ನಿಮಗೆ ನನಗೆ ಇಲ್ಲಿ ಬಾಯ್ಲಿ ಹೇಳ್ತೀನಿ. ಸರ್, ನಮಸ್ಕಾರ ಸರ್. ಯಾಕೆ ಬಂದೆ ನೀನ್ ಇಲ್ಲಿಗೆ? ಯಾಕೆ ಬಂದೆ ನೀನ್ ಇಲ್ಲಿಗೆ? ಇದಕ್ಕೆಲ್ಲ ನೀನೇ ಕಾರಣ. ಈ ಅನಾಹುತ ಎಲ್ಲ ನಡೆದಿದ್ದು ನಿನ್ನಿಂದಾನೆ. ಹೊರಟೋಗಾಚೆ. ಇನ್ನೊಂದು ಕ್ಷಣ ನೀನು ಇಲ್ಲಿ ನಿಂತೆ ಅಂದ್ರೆ ನಾನು ಕಠಿಣಾಗಬೇಕಾಗುತ್ತೆ. ಜಗನ್ನಾಥ, ಏನಾಯ್ತಪ್ಪ? ಯಾಕೆ ಕೂಗಾಡ್ತಾ ಇದ್ಯಾ? ಮೊದಲು ಅವಳನ್ನ ಹೋಗೋದು ಕೇಳು. ಓಡಿಸೋಳ್ಳ. ನಾನು ಹೇಳ್ತೀನಿ, ನೀನ್ ಸಮಾಧಾನ ಮಾಡು. ಅವಳೆಲ್ಲಿ ಇರ್ಕೊಡ್ದು. ಬಾ ಕೂತ್ ಕಳಿಸೋಳ್ಳ. ಸಮಾಧಾನವಾಗಿ ನೋಡಿಮ್ಮ, ನೀವು ಸ್ವಲ್ಪ ಈ ಕಡೆ ಬರ್ತೀರಾ ಪ್ಲೀಸ್?